ನೋಡಿ, ಕುಮಾರಸ್ವಾಮಿಯವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಕುಮಾರಸ್ವಾಮಿಯವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನು ತಿರ್ಚ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು, ಕಾಮೆಂಟ್ಸ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿದ್ದೀನಿ. ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನು ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಅವ್ರಿಗೆ ಯಾವತ್ತೂ ಕೂಡ ಅವರು ಸತ್ತವ್ರ ಮೇಲೆ ರಾಜಕಾರಣ ಮಾಡಿಕೊಂಡೇ ರಾಜಕೀಯವನ್ನು ಬೆಳೆದು ಬಂದಂಥವ್ರು. ಅವ್ರಿಗೆ ಜನರ ಬಗ್ಗೆ, ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಗೌರವ ಆಗಲಿ, ಅವರು ನಡ್ಕೊಳ್ತಕ್ಕಂಥ ರೀತಿ ಆಗಲಿ ಯಾವತ್ತೂ ಕೂಡ ಇಲ್ಲ. ಸೊ ಇವತ್ತು ಕೂಡ ರಾಜಕೀಯಕ್ಕೋಸ್ಕರ ಇನ್ನೊಬ್ಬರನ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಹೊರತು, ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಹೋಗಿದ್ರು. ಹೆಂಗೆ ಹೋಗಿದ್ರು ಅಂತ ಕೇಳಿದ್ರೆ, ಸರ್ಕಾರ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. RCB ಅವರು ಅಷ್ಟೊತ್ತಿಗೆ ಆಗಲೇ ತೀರ್ಮಾನ ಆಗಿತ್ತು, ಒಂದಿಬ್ಬರು ಸತ್ತಿದ್ದಾರೆ ಅಂತ ಮಾಧ್ಯಮಗಳು ಕೂಡ ವರದಿಯಾಗಿತ್ತು. ಆ ಸಂದರ್ಭದಲ್ಲಿ 10 ನಿಮಿಷದಲ್ಲಿ ವೈಂಡ್ ಅಪ್ ಮಾಡಿ ಅಂತ ಹೇಳಲಿಕ್ಕೋಸ್ಕರ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನು 10 ನಿಮಿಷದಲ್ಲಿ ಅಲ್ಲಿ ಬಂದಂಥ ಅಭಿಮಾನಿಗಳಿಗೆ ವಿಚಾರವನ್ನು ತಿಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಬಂದಿರತಕ್ಕಂಥದ್ದು. ಅದು ಮಾಧ್ಯಮಗಳಲ್ಲೂ ಕೂಡ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೆ, ಎಲ್ಲನೂ ಕೂಡ ಇದೆ. ಇವತ್ತು ರಾಜಕೀಯವಾಗಿ ಅವರು ಏನೋ ಹೇಳಬೇಕು ಅಂತ ಅಂದಾಗ ಏನು ಮಾಡೋಕ್ಕಾಗೋದಿಲ್ಲ. ರಾಜಕೀಯವಾಗಿ ನಾವು ಕೂಡ ಉತ್ತರ ಕೊಡಬೇಕಾಗ್ತದೆ. ವಿಜೇಂದ್ರನ್ಗೆ ಹೇಳಿ ಪ್ರಧಾನಮಂತ್ರಿನ, ಹೋಮ್ ಮಿನಿಸ್ಟ್ರನ್ನ A1 A2 ಫಸ್ಟ್ ಮಾಡಲಿ. ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಘಟನೆಗೆ A1 A2 ಮಾಡಲಿ. ಏನಣ್ಣ ನೋಡ್ತಾ ಇದೆಯಾ? ಹಿಂಗೆ ಹೇಳಿಲ್ವಾ? ಕುಮಾರಸ್ವಾಮಿ ನೈತಿಕ ಹೊಣೆ ಹೊರಬೇಕು. ಯಾವ್ಯಾವ ಸಂದರ್ಭದಲ್ಲಿ ಅವರು ನೈತಿಕ ಹೊಣೆ ಹೊತ್ತಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು. ನೋಡ್ರಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡೋದು ಬಿಟ್ಟರೆ ಇವ್ರಿಗೇನು ಬೇರೆ ಗೊತ್ತೇ ಇಲ್ಲ ರೀ. ಏನೇ ಯಾರದೇ ಮನೇಲಿ ಏನೇ ಆಯಿತು ಅಂತ ಅಂದ್ರೂ ಶಿವಕುಮಾರೇ ಕಾರಣ. ಏನು ಮಾಡೋಕ್ಕಾಗತ್ತೆ ಅದಕ್ಕೆ? ಇವತ್ತು ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಎಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಕಾಣ್ತಾ ಇದ್ದಾರೆ ಹೊರತು ಬೇರೆಯವ್ರು ಯಾರು ಕಾಣಿಸ್ತಾ ಇಲ್ಲ. ನೀವು ಹುಡುಕ್ಬೇಕಪ್ಪ. ಈಗ ನೀವು ಹುಡುಕ್ಬೇಕು, ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ನೀವು ಹುಡುಕಿ, ನನಗೆ ಗೊತ್ತಿಲ್ಲ ಅಪ್ಪ. ನೀವೇ ಹುಡುಕ್ಬೇಕು. ನೀವು ಮಾಧ್ಯಮದ ಸ್ನೇಹಿತರಿದ್ದೀರಿ. ಭಾಳ ಅದು ನನಗೆ ಗೊತ್ತಿಲ್ಲ. ನನಗೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತು ಆದ ದುರಂತಕ್ಕೆ ಆಗಿರ್ತಕ್ಕಂಥ ಸಾವು ನೋವಿಗೆ ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗ್ತದೆ. ಜೊತೆಗೆ ಅವರ ಕುಟುಂಬದ ಜೊತೆ ಇರಬೇಕಾಗ್ತದೆ. ಇವತ್ತು ಕೆಲವೊಂದು ಅಚಾತುರ್ಯಗಳು ನಡೆದಿಲ್ಲ ಅಂತ ಹೇಳೋದಿಲ್ಲ.